ಡಿಯರ್ ಸ್ಟೂಡೆಂಟ್ಸ್, ಈಗ ಎಲ್ಲರೂ ಎಕ್ಸಾಮಿನ ಒಂದು ಅಂಚಿನಲ್ಲಿರ್ತಕ್ಕಂಥದ್ದು. ಈಗಾಗಲೇ ನೀವು ಬೋರ್ಡ್ನಿಂದ ಬಿಟ್ಟಿರ್ತಕ್ಕಂಥ 1, 2, 3, 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು ಕೂಡ ಎಲ್ಲ ವಿಷಯದಲ್ಲಿ ನೋಡಿದಿರಿ. ಎಸ್ಪೆಷಲಿ ಇಂಗ್ಲೀಷ್ ವಿಷಯವನ್ನು ತೆಗೆದುಕೊಂಡಾಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಸಾಕಷ್ಟು ತಯಾರಿಯನ್ನು ನೀವು ಮಾಡಿರ್ತೀರಿ. ಇನ್ನು ಕೊನೆಗೆ ನಮಗೇನು ತಯಾರಿ ಇರ್ತದಪ್ಪ ಅಂತಂದರೆ ಈಸಿ ಟು ಸ್ಕೋರ್, ಸರಳವಾಗಿ ಸ್ಕೋರ್ ಮಾಡಲಿಕ್ಕೆ ಇನ್ನೇನು ಮಾಡಬೇಕು ನಾವು. ಯಾಕಂದರೆ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಸೆಕ್ಷನ್ ಆಗಿರ್ಬೋದು, ಪೋಯಮ್ ಆಗಿರ್ಬೋದು, ಅಂದರೆ ಮೆಮರೈಸೇಷನ್, ಸಮರಿ, ಸಾಕಷ್ಟು ತಯಾರಿಗಳನ್ನೆಲ್ಲ ಮಾಡ್ಕೊಂಡಿರ್ತೀರಿ. ಇಲ್ಲಿ ಕೊನೆ ಗಳಿಗೆಯೊಳಗೆ ನಮ್ಗೆ ಸವಾಲೇನು ಅಥವಾ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಒಂದು ಕಮೆಂಟ್ಸ್ಗಳನ್ನ ನೋಡಿದಾಗ ಅಥವಾ ನಮ್ಮ ವಿದ್ಯಾರ್ಥಿಗಳ ಅನಿಸಿಕೆಗಳಾಗಿರ್ಬೋದು, ಅವ್ರು ಬರೆದಿರ್ತಕ್ಕಂಥ ಪೇಪರ್ಸ್ಗಳನ್ನ ನೋಡಿದಾಗ ನನಗೆ ವಿದ್ಯಾರ್ಥಿಗಳು ಬಂದಿರತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂತಂದರೆ 2 ಅಂಕದ ಪ್ರಶ್ನೆಗಳನ್ನು ತಯಾರಿ ಮಾಡೋದರಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹಿಂದುಳಿದಿದ್ದಾರೇನೋ ಅನ್ನೋಂಥ ಮನೋಭಾವನೆ ಬಂದಾಗ ಈ ವಿಡಿಯೋವನ್ನು ಮಾಡಲಿಕ್ಕೆ ನನಗೆ ಒಂದು ಸ್ಫೂರ್ತಿ ಬಂದಿರತಕ್ಕಂಥದ್ದು. ಅಂದರೆ ಸಾಕಷ್ಟು SSLC ತಯಾರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಲಿ ಅನ್ನುವಂಥದ್ದನ್ನು ನಾನು ಭಾವಿಸಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 1, 2, 3, 4 ಇವುಗಳನ್ನು ನೋಡಿಕೊಂಡಾಗ ನೀವು 3 ಸೀರೀಸ್ ಪೇಪರ್ಗಳನ್ನು ಕೂಡ ಈಗಾಗಲೇ ಬರೆದಿದ್ದೀರಿ. ಆ 3 ಸೀರೀಸ್ ಕ್ವೆಶ್ಚನ್ ಪೇಪರ್ನಲ್ಲಿ ಪ್ರಿಪ್ರೇಟ್ರಿ ಕ್ವೆಶ್ಚನ್ ಪೇಪರ್ಸ್ 1, 2, 3 ಒಳಗಡೆ 2 ಅಂಕದ ಪ್ರಶ್ನೆಗಳನ್ನೇನು ನಮ್ಮ ಟೆಕ್ಸ್ಟ್ ಬುಕ್ದಿಂದ ಬಂದಿದ್ದಾವೋ, LBA ನೋಟ್ಸ್ದಿಂದ ಬಂದಿದ್ದಾವೋ ಅವುಗಳನ್ನು ಸ್ವಲ್ಪ ಗಮನಿಸಿದಾಗ ಮಾಡೆಲ್ ಕ್ವೆಶ್ಚನ್ ಪೇಪರ್ 1, 2, 3, 4ದಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಪ್ರತಿಯೊಂದು ಪ್ರಿಪ್ರೇಟ್ರಿ ಕ್ವೆಶ್ಚನ್ ಪೇಪರ್ನಲ್ಲಿ ಕೂಡ ರಿಪೀಟ್ ಆಗಿರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ 6 ಕ್ವೆಶ್ಚನ್ಗಳು 1, 2, 3, 4 ಮಾಡೆಲ್ ಕ್ವೆಶ್ಚನ್ ಪೇಪರಿಂದ ಬಂದಿದ್ದಾವೆ. ಒಂದು ಕ್ವೆಶ್ಚನ್ ಪ್ರತಿ ಕ್ವೆಶ್ಚನ್ ಪೇಪರ್ನಲ್ಲಿ ನಮ್ಮ LBA ನೋಟ್ಸ್ನಿಂದ ಬಂದಿರತಕ್ಕಂಥದ್ದು. ಅಂದರೆ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಲ್ಲದೇ ಇರತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಹಾಕಿದ್ದಾರೆ ಅನ್ನುವಂಥದ್ದನ್ನು ನಾವು ಅನಲೈಸ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ. ಇದರಿಂದ ನಾನು ನಿಮಗೆ ಏನು ಭರವಸೆ ಕೊಡಬಲ್ನಿ ಅಂತಂದ್ರೆ ಬರ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ನಲ್ಲೂ ಕೂಡ ಸಾಮಾನ್ಯವಾಗಿ ಈ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳಿಂದಲೇ ನಿಮಗೆ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ವಿದ್ಯಾರ್ಥಿಗಳ ಮುಂದಿರ್ತಕ್ಕಂಥ ಒಂದು ಸವಾಲು ಏನು ಅಂತಂದರೆ ಕೆಲವೊಂದಿಷ್ಟು ಪ್ರಶ್ನೆಗಳಲ್ಲಿ ಅದರಲ್ಲಿ ಡೈರೆಕ್ಟಾಗಿ ಉತ್ತರಗಳನ್ನು ಪ್ರಿಪೇರ್ ಮಾಡ್ಕೊಂಡು ಬರಲಿಕ್ಕೆ ನಿಮಗೆ ತುಂಬ ಅನುಕೂಲಕಾರಿಯಾಗಿದೆ. ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳೇನಿದವಪ್ಪ ಅಂದರೆ ಉತ್ತರಿಸಬೇಕಾದಾಗ ಅವುಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಅಥವಾ ಭಾಳ ಲೆಂದಿಯಾಗಿರ್ತಕ್ಕಂಥ ಆನ್ಸರ್ ಇದ್ದಾಗ ಹೇಗೆ ಅವುಗಳನ್ನು ನಾವು ನೆನಪಿಟ್ಕೋಬೇಕು, ಹೇಗೆ ಬರಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ಪ್ರಶ್ನೆಗಳ ಮಕ್ಕಳಿಂದ ಬಂದಾಗ ನಾನು ಕೆಲವೊಂದಿಷ್ಟು ಪ್ರಯತ್ನಗಳನ್ನು ಇಲ್ಲಿ ಮಾಡಿದ್ದೀನಿ. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಈಸಿ ಮಾಡಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಈ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟನ್ನು ಕೂಡ ಇದೇ ವಿಡಿಯೋದಲ್ಲಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಟೈಮ್ ನನಗೆ ಪರ್ಮಿಟ್ ಆದರೆ ನಾನು ಅದನ್ನು ಕೂಡ ಮಾಡ್ತೀನಿ. ಸೊ ಇಲ್ಲಿ ಮೊದಲು 2 ಅಂಕದ ಪ್ರಶ್ನೆಗಳನ್ನು, ಅವುಗಳ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ SSLC ಮಾಡೆಲ್ ಕ್ವೆಶ್ಚನ್ ಪೇಪರ್ 1ನಲ್ಲಿ ಬಂದಿರತಕ್ಕಂಥ 2 ಅಂಕದ ಪ್ರಶ್ನೆಗಳು. 2 ಮಾರ್ಕ್ಸ್ ಕ್ವೆಶನ್ಸ್ ಯಾವಿದ್ದಾವೆ? ಫಸ್ಟ್ ಕ್ವೆಶನ್, ಡಾನ್ ಅನ್ಸಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್ ಜಸ್ಟಿಫೈ ಅಂತ ಕೊಟ್ಟರು. ಇಲ್ಲಿ ನೀವು ಆನ್ಸರ್ ಬರೀಬೇಕಾಗಿರ್ತಕ್ಕಂಥದ್ದು ಡಾನ್ ಅನ್ಸಲ್ಮೋ ಮಕ್ಕಳು ಮತ್ತು ಆತನ ಭೂಮಿ ಮೇಲೆ ಒಂದು ಪ್ರೇಮ, ಅವನಿಗಿರ್ತಕ್ಕಂಥ ಒಂದು ಫ್ಯಾಷನೇಟ್ ಮೋಹವನ್ನು ನಾವು ತೋರಿಸಬೇಕಾಗಿರ್ತಕ್ಕಂಥ ಒಂದು 2 ರಿಂದ 3 ಸಾಲುಗಳನ್ನು ಬರೆದ್ರೆ ಸಾಕಲಿ. ದ ಫಸ್ಟ್ ಲೈನ್ ಈಸ್ ಡಾನ್ ಅನ್ಸಲ್ಮೋ ಟಿಲ್ಡ್ ದ ಸೇಮ್ ಲ್ಯಾಂಡ್ ಹೀಸ್ ಫೋರ್ ಫಾದರ್ಸ್ ಟಿಲ್ಡ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರತಕ್ಕಂಥದ್ದು. ಅಲ್ಲಿ ಆ್ಯನ್ಸೆಸ್ಟರ್ಸ್ ಅಥವಾ ಹಿ ಟಿಲ್ಡ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಹಿಸ್ ಆ್ಯನ್ಸೆಸ್ಟರ್ಸ್ ಟಿಲ್ಡ್ ಅಂತೇಳಿ ಬಂದಿರತಕ್ಕಂಥದ್ದು. ಆ್ಯನ್ಸೆಸ್ಟರ್ಸ್ ಬರೀಬೇಕಾದಾಗ ಸ್ವಲ್ಪ ಸ್ಪೆಲ್ಲಿಂಗ್ ಏನಾದರೂ ಮಕ್ಕಳಿಗೆ ಬರಲಿಕ್ಕೆ ಗೊಂದಲ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ನಾನು 4 ಫಾದರ್ಸ್ ಅನ್ನೋಂಥ ಈಕ್ವಲ್ ಮೀನಿಂಗ್ ವರ್ಡನ್ನೇ ಕೂಡ ಇಲ್ಲಿ ಹಾಕಿರ್ತಕ್ಕಂಥದ್ದು. ಎವ್ರಿ ಟೈಮ್ ಅ ಚೈಲ್ಡ್ ವಾಸ್ ಬೋರ್ನ್ ಇನ್ ದ ವಿಲೇಜ್ ಹಿ ಹ್ಯಾಡ್ ಪ್ಲ್ಯಾಂಟೆಡ್ ಅ ಟ್ರೀ ಫಾರ್ ದಟ್ ಚೈಲ್ಡ್. ಅಂದರೆ ಡಾನ್ ಅನ್ಸಲ್ಮೋ ಏನು ಮಾಡ್ತಿದ್ದ, ಆ ಮಕ್ಕಳಿಗಾಗಿ ಜನಿಸಿದ ತಕ್ಷಣವೇ ಒಂದು ಮರವನ್ನು ನೆಡ್ತಕ್ಕಂಥ, ಒಂದು ಸಸಿಯನ್ನು ನೆಡ್ತಕ್ಕಂಥ ರೂಢಿಯಲ್ಲಿ ಇತ್ತು. ಹಿ ಸೆಡ್ ದ್ಯಾಟ್ the trees belonged to the children, so he did not sell them. ಅಂದರೆ ಅವು ಮಕ್ಕಳಿಗೆ ಸೇರಿದಿರೋದ್ರಿಂದ ಅವುಗಳನ್ನು ಅಥವಾ ಮಾರಾಟ ಮಾಡಿರಲಿಲ್ಲ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ತೀವಿ. ಸೆಕೆಂಡ್ ಕ್ವಶನ್,
Ambedkar was described as the symbol of revolt. What made Nehru described so? ಸೊ ಯಾಕೆ ಇಲ್ಲಿ ಸಿಂಬಲ್ ಆಫ್ ರಿವೋಲ್ಟ್ ಪ್ರಶ್ನೆ ಬಂದಾಗ ನಿಮಗೆ ಒಳಗಿನ ಪ್ರಶ್ನೆ ಕೇಳಬೇಕಾದಾಗ ಶೈಲಿ ಬೇಕಾದ ಚೇಂಜ್ ಆದರೂ ಕೂಡ ಇಲ್ಲಿ ಸಿಂಬಲ್ ಆಫ್ ರಿವೋಲ್ಟ್ ಅನ್ನುವಂಥ ವರ್ಡನ್ನೇ ಬಳಸಿರ್ತಾರೆ. ಅದ್ರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ. ಓಕೆ, ದ ಆನ್ಸರ್ ಈಸ್ ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ಡ್ ಆ್ಯಸ್ ದ ಸಿಂಬಲ್ ಆಫ್ ರಿವೋಲ್ಟ್. ಕ್ವಶನ್ದಿಂದನೇ ತೊಗೊಂಡು ಹಾಕಿದ್ದೀವಿ. He always thought about social justice. He was the voice of the depressed people. He had the good knowledge of law and legislation. ನೋಡಿರಿ, ಎಷ್ಟು ಸಾಧ್ಯನೋ ಅಷ್ಟು ಸಿಂಪ್ಲಿಫೈ ಮಾಡಿ ನಿಮ್ಗೆ ಉತ್ತರಗಳನ್ನ ರೆಡಿ ಮಾಡಿ ಕೊಟ್ಟಿದ್ದೀನಿ ನಾನು. ಸೊ ಇಷ್ಟು ಬರೆದ್ರೆ ಸಾಕಿದಕ್ಕೆ. ದೆನ್ ನೆಕ್ಸ್ಟ್ ಕ್ವಶನ್ ಈಸ್, ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್. ಎಲಾಬೊರೇಟ್. ಸ್ಮಿತಾ ಅವಳ ಬ್ರದರ್ನ ಒಂದು ಆಸೆಯನ್ನು ನೆರವೇರಿಸಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಅವಳಲ್ಲಿ ಆಗಿತ್ತು ಅನ್ನುವಂಥದ್ದು, ಯಾವ ರೀತಿ ಯಶಸ್ವಿಯಾಗಿದ್ದಳು ಅನ್ನುವಂಥದ್ದಕ್ಕೆ. ಸ್ಮಿತಾಸ್ ಪ್ಲ್ಯಾನ್ ವಾಸ್ ಟು ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಪ್ಲೇ ದ ಸಿತಾರ್ ಫಾರ್ ಅನಂತ್. ಆಫ್ಟರ್ ಕಾನ್ಸರ್ಟ್ ಶಿ ವೆಂಟ್ ಟು ದ ಸ್ಟೇಜ್ ಆ್ಯಂಡ್ ಎಕ್ಸ್ಪ್ಲೇನ್ಡ್ ಹಿಸ್ ವಿಶ್ ಆ್ಯಂಡ್ ಕಂಡೀಷನ್. ದೇ ಅಗ್ರೀಡ್ ಆ್ಯಂಡ್ came to her house and fulfilled his wish. Next question is, how according to Barak is civilization threatened? ಸಿವಿಲೈಸೇಷನ್ ಯಾವ ರೀತಿ ಥ್ರೆಟನ್ಡ್ ಆಗಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಕೇಳಿದರೆ, ಅಕಾರ್ಡಿಂಗ್ ಟು ಬರಾಕ್ ಅವರ್ ಸಿವಿಲೈಸೇಷನ್ ಈಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ನೋಡಿರಿ, ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಎರಡು ವರ್ಡ್ ನೆನಪಿಟ್ರೆ ಈಸಿಯಾಗಿ ನೀವು ಫಸ್ಟ್ ಲೈನ್ನ ಬರಿಬೋದು ಇಲ್ಲಿ. ಸಮ್ ಆಫ್ ದೆಮ್ ಆರ್ ಅರ್ಥ್ಕ್ವೇಕ್ಸ್, ಎನ್ವಿರಾನ್ಮೆಂಟಲ್ ಕ್ಯಾಟಾಸ್ಟ್ರೋಫ್ಸ್, ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸ್ಟ್ರಕ್ಷನ್ ಆಫ್ ಮೆಗಾ ಸಿಟೀಸ್, ಇಕನಾಮಿಕ್ ಆ್ಯಂಡ್ ಸೋಷಿಯಲ್ ಕ್ರೈಸಿಸ್. ಸೊ ಈ ರೀತಿ ನಾವು ಅವುಗಳನ್ನು ಬರಿಬೇಕಾಗ್ತದೆ. ದೆನ್ ಕ್ವಶನ್ ನಂಬರ್ 5, ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಈಸ್ ದಿಸ್ ಟೋನ್ ಆಫ್ ವೀಕ್ನೆಸ್ ಆರ್ ಸೆಲ್ಫ್ ಅಸರ್ಷನ್? Give reason for your answer. You cannot put a fence around the planet Earth. It is a self-assertion. ಇದು ಕ್ವಶನಲ್ಲಿ ಬಂದಿರತಕ್ಕಂಥ ಲೈನ್ ಇದು. The people cannot put a fence around the planet Earth. The Earth has patience. It conveys them. ನೋಡಿರಿ, ಇದು 5ನೇ ಪ್ರಶ್ನೆಗೆ ಸಾಮಾನ್ಯವಾಗಿ ಒಂದು ಕಾಮನ್ ಸಮರಿಯನ್ನು ರೆಡಿ ಮಾಡ್ಕೊಂಡು ಬಿಡಬೇಕು ನಾವಿಲ್ಲಿ. ಅವೇ ಲೈನ್ಸ್ಗಳನ್ನ ಇಲ್ಲಿ ಬರೆದ್ರು ಕೂಡ ನಮಗೆ ಯಾವುದೇ ಪ್ರಶ್ನೆ ಕೇಳಿ ಆ ಪೋಯಮ್ದಿಂದ, ಐ ಆಮ್ ದ ಲಂಡನ್ ಅಂತ ಪೋಯಮ್ನಿಂದ ಅವೇ ಲೈನ್ಸ್ಗಳನ್ನು ಬರೆದುಬಿಟ್ರೆ ಸಾಕಿಲ್ಲ. ನೆಕ್ಸ್ಟ್ ಕ್ವಶನ್, ವೈ ವರ್ ಬಾಬು ಆ್ಯಂಡ್ ಮಂಜು ಅ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ಮಾರ್ಚಿಂಗ್? ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್. ದೇ ಎಕ್ಸ್ಪೆಕ್ಟೆಡ್ ಮೋರ್ ದ್ಯಾನ್ ದ್ಯಾಟ್. ಇದ್ರ ಜೊತೆಗೆ ನೀವೇನಾದರೂ ಇನ್ನೊಂದು ಲೈನನ್ನು ಏನಾದ್ರು ಸೇರಿಸ್ಕೋಬೇಕಾದ್ರೆ ಬರಿಬೋದು. ಏನಪ್ಪ ಅಂತಂದರೆ, ದ ಸ್ಟೂಡೆಂಟ್ಸ್ ದ ಗೇವ್ ಅ ಪೀಸ್ ಆಫ್ ಪೇಪರ್ ಟು ದ ಪೊಲೀಸ್ ಆ್ಯಂಡ್ ಕೇಮ್ ಬ್ಯಾಕ್ ಅನ್ನುವಂಥದ್ದನ್ನು ಬರೆದ್ರೆ ಅದು ಕೂಡ ನಡೀತದೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್, ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಆ್ಯಂಡ್ ಬ್ರದರ್ಸ್ ರೆಸ್ಪಾನ್ಸಿಬಲ್? ಫಾರ್ ದಿಸ್ ಕ್ವಶನ್, ಹನೀಫ್ and his brothers learnt getting up early and getting ready for school. They learnt that one's duty is most important thing in life. ಸೊ ಇನ್ನು 2ನೇ ಮಾಡೆಲ್ ಕ್ವಶನ್ ಪೇಪರನ್ನು ನೋಡ್ತಾ ಹೋದಾಗ ಬಂದಿರತಕ್ಕಂಥ ಫಸ್ಟ್ ಕ್ವಶನ್ ನಂಬರ್ 18, ಅಲ್ಲಿ 1 2 ಅಂತ ತೊಗೊಂಡಿದ್ದೆ ನಾನು. ಇಲ್ಲಿ 18 ನಿಮ್ಮ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಇದೆಯೋ ಅದೇ ಪ್ರಶ್ನೆಗಳನ್ನ ಹಾಕಿರ್ತಕ್ಕಂಥದ್ದಲ್ಲಿ. What made the Americans complain against the children of Rio and Mario? The children were overrunning around the land, playing in the orchard, putting fences around their play area, plucking flowers from the tree. Question number 19. What distinguished qualities of Dr. Ambedkar made Nehru to choose him as the first law minister of independent India? ಇಲ್ಲಿ ಫಸ್ಟ್ ಲಾ ಮಿನಿಸ್ಟರ್ ಅನ್ನುವಂಥ ವರ್ಡನ್ನು ನೆನಪಿಟ್ಕೊಡ್ರಿ. ಕ್ವಶನ್ ಕೇಳೋ ರೀತಿ ಬೇಕಾದ ಚೇಂಜ್ ಆದರೂ ಕೂಡ ಈ ವರ್ಡ್ ಕಾಮನ್ ಆಗಿ ಉಳಿದಿರ್ತಕ್ಕಂಥದ್ದು ಇರ್ತದೆ. ಫಾರ್ ದಿಸ್ ದ ಆನ್ಸರ್ ಈಸ್,
It was the recognition of Dr. Ambedkar's skills in the field of law and legislation. It was also tribute to his vision of social justice. It was tribute to his campaigns against social injustice. Why did Aunt Sushila suggest a walk in the park to Smita? ಯಾಕೆ ಆಂಟ್ ಸುಶೀಲಾ ಪಾರ್ಕಲ್ಲಿ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ತಕ್ಕಂಥದ್ದು? ಸ್ಮಿತಾ ವಾಸ್ ಫೀಲಿಂಗ್ ವೆರಿ ಬ್ಯಾಡ್. ಹರ್ ಬ್ರದರ್ ವಾಸ್ ಟೂ ಸಿಕ್ ಟು ಅಟೆಂಡ್ ದ ಕಾನ್ಸರ್ಟ್. ಶಿ ಕುಡ್ ನಾಟ್ ಟೇಕ್ ಹಿಮ್ ಟು ದ ಕಾನ್ಸರ್ಟ್ ಆರ್ ವಿತ್ ಹರ್. ಸೊ ಇಷ್ಟನ್ನು ನಾವಿಲ್ಲಿ ಬರೆದ್ರೆ ಸಾಕಿದೆ. Then question number 21. Why does Khalis Barak feel that science is the indispensable guardian and caretaker of humanity? Science can ensure that we can move with the time safely. It can ensure that the countries not to carry out the nuclear explosions. It can differentiate between the tremors caused by nuclear explosion and the natural earthquakes. How does the poet contrast the land's patience with human behavior? The people buy the land, dig the land, and plant trees. Men plow, children dance and sing. The soldiers come with guns in the borders. Still the land waits with patience. ಅಂದರೆ ಈ ಮಾನವನ ನಡವಳಿಕೆ ಮತ್ತು ಭೂತಾಯಿಯ ಒಂದು ತಾಳ್ಮೆ, ಇವುಗಳ ನಡುವೆ ಇರತಕ್ಕಂಥ ಒಂದು ವಿರೋಧಾಭಾಸವನ್ನು ಯಾವ ರೀತಿ ನೀವಿಲ್ಲಿ ಪ್ರಸ್ತುತಪಡಿಸ್ತೀರಿ ಅನ್ನುವಂಥದ್ದು ಬಂದಾಗ ನಾವು ಈ 4 ಲೈನ್ಗಳನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್. ಹೌ was the visit of Patil sub-inspector helpful to Mohan's family? Patil, the sub-inspector, came to Mohan's house. He warned him about the police raid. He helped Mohan's family by taking away the cyclostyling machine from their home. Then question number 24. How was Hanif able to keep ಚಿಯರ್ಫುಲ್ ಥ್ರೋ ಔಟ್? ಸೊ ಇಲ್ಲಿ ಹನೀಫ್ ಬಗ್ಗೆ ಬಂದಾಗ ಚಿಯರ್ಫುಲ್ ಥ್ರೋ ಔಟ್ ಹಿಸ್ ಲೈಫ್ ಬರ್ಬೋದು, ಎಕ್ದಮ್ ಬಿಂದಾಸ್ ಬರ್ಬೋದು, ಹೌ ಟ್ಯಾಲೆಂಟೆಡ್ ಹಿ ವಾಸ್ ಅಂತ ಬಂದಾಗ ಇವೆಲ್ಲ ಟ್ಯಾಲೆಂಟೆಡ್, ಚಿಯರ್ಫುಲ್, ಎಕ್ದಮ್ ಬಿಂದಾಸ್ ಈ ವರ್ಡ್ಸ್ಗಳು ಬಂದಾಗ ನಾವು ಒಂದೇ ಆದ ಉತ್ತರವನ್ನು ಬರಿಬೇಕಾಗ್ತದೆ. ಹನೀಫ್ ಡ್ಯಾಬಲ್ಡ್ ಇನ್ ಆರ್ಟ್, ಸ್ಕೆಚ್ಡ್ ವೆರಿ ವೆಲ್, ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ಸ್, ಹಿ ರೆಡ್ ಗ್ರೇಟ್ ಡೀಲ್ಸ್ ಆ್ಯಂಡ್ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್. ಇವು ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ವಿತ್ ಆನ್ಸರ್ಸ್. ದೆನ್ ಮಾಡಲ್ ಕ್ವಶನ್ ನಂಬರ್ 4. ಫಸ್ಟ್ ಕ್ವಶನ್ ಈಸ್, ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಡಾನ್ ಅನ್ಸೆಲ್ಮೋ ವಾಸ್ generous. Americans surveyed the land and ready to pay extra money. He refused to take extra money. He stuck to his words as he was the man of principles. How did Gandhiji and Dr. Ambedkar try to wipe out the caste discrimination in India? Gandhiji did so by reminding the higher castes of their duty towards the depressed. Ambedkar did the same by reminding the oppressed of their inherent rights towards the depressed classes. One stressed on the duties while other stressed on the rights. And next question, how do you say that Anant was a talented boy? Anant was the best table tennis player in the school and the fastest runner. He was learning to play the sitar with his sister. He was able to compose his own tunes.
Next question. Scientists are the most practical people in the world. Justify. It is through the work of the scientists that we have medicines, electronics, new sources of energy, modes of transport, the green revolution, new brands of industry from defense to entertainment, antibiotics, synthetic fibers, genetic forensic diagnosis. This proves that the scientists are the most practical people. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಡಿಸ್ಕವರೀಸ್ಗಳು ಏನನ್ನು ಸೈಂಟಿಸ್ಟ್ಗಳು ಆವಿಷ್ಕಾರ ಮಾಡಿದರೋ ಆ ಫೀಲ್ಡ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವನ್ನ ನೀವು ಮೆನ್ಷನ್ ಮಾಡಿದರೆ ಸಾಕಿಲ್ಲಿ. ಇವು ಸ್ವಲ್ಪ ಹಿಂದೆ ಮುಂದೆ ಆದರೂ ಕೂಡ ನಡೀತಾವೆ. ಸ್ಪೆಲ್ಲಿಂಗನ್ನು ಪರ್ಫೆಕ್ಟಾಗಿ ಬರಲಿಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್. ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಬೀಯಿಂಗ್ ಡನ್ ಬೈ ದ ಮ್ಯಾನ್ ಆನ್ ದ ಲ್ಯಾಂಡ್? ಇದು ಕೂಡ ಐ ಆಮ್ ದ ಲ್ಯಾಂಡ್ ಅನ್ನುವಂಥ ಪೋಯಮ್ನಿಂದ ಬಂದಿರತಕ್ಕಂಥದ್ದು. ಸೊ ಲಾಸ್ಟ್ ಮಾಡಲ್ ಕ್ವಶನ್ ಬರತಕ್ಕಂಥ ಆನ್ಸರ್ಗಳನ್ನೇ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇವುಗಳನ್ನೇ ಮತ್ತೆ ನೀವು ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಕ್ವಶನ್. ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ಸ್? All the students marched in complete silence. There were no slogans, no shouts, just the shuffle of feet, the drip of rain, and low murmur from the watching crowd. He had the good knowledge of law and legislation. ಸೊ ಇಲ್ಲಿ ಲಾಸ್ಟ್ ಪಾಯಿಂಟನ್ನು ಮೆನ್ಷನ್ ಮಾಡಬೇಡಿ, ಯಾಕಂದರೆ ಈ ಸ್ಟೂಡೆಂಟ್ ಮಾರ್ಚ್ ಬಗ್ಗೆ ಲಾಸ್ಟ್ ಪಾಯಿಂಟ್ ಇದು ಬೈ ಮಿಸ್ಟೇಕ್ಲಿ ಟೈಪ್ ಮಾಡ್ಕೊಂಡು ಬಂದದೆ. ಫಸ್ಟ್ 3 ಕ್ವಶನ್ ಮಾತ್ರ ನೀವು ಇಲ್ಲಿ ಬರೆದ್ರೆ ಸಾಕು, 3 ಪಾಯಿಂಟ್ಸ್ಗಳನ್ನ ಬರೆದ್ರೆ ಸಾಕಿಲ್ಲಿ. ಓಕೆ. ಎಸ್. ದೆನ್ ಹನೀಫ್ ಲಾಸ್ಟ್ ಹೀಸ್ ಫಾದರ್ ವೆನ್ ಹಿ ವಾಸ್ ಜಸ್ಟ್ 8 years old. ಯಾವುದಕ್ಕಿದು? ಲೈಫ್ ಫಾರ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೇಲ್. ವೈ ವಾಸ್ ಇಟ್ ಸೋ? ಸೊ ಯಾಕಿಲ್ಲಿ ಹನೀಫನ ಒಂದು ಪ್ರಾರಂಭಿಕ ಜೀವನ ಅಷ್ಟು ಸ್ಮೂತ್ ಆಗಿರಲಿಲ್ಲ ಅಂತಂದಾಗ, ಹನೀಫ್ ಲಾಸ್ಟ್ ಹೀಸ್ ಫಾದರ್ ವೆನ್ ಹಿ ವಾಸ್ ಜಸ್ಟ್ 8 years old. ಹೀಸ್ ಮದರ್ ಹೇಮಾ ಅಜೀಜ್ ಹ್ಯಾಡ್ ಟು ಟೇಕ್ ಕೇರ್ ಆಫ್ 3 young boys. But she had to leave the children alone and travel with performance team. Then model question number 4. Why did the old man refuse to take extra money? So ಈ ಕ್ವಶನ್ ಬಂದಾಗ, Don Anselmo had agreed to sell his land to the Americans for $1,200 when he sent to survey the land. They discovered that Don Anselmo owned more than 8 acres. So the Americans were ready to pay more money to Anselmo. Name the newspapers and the institutions started by B.R. Ambedkar. Ambedkar started newspapers such as Mookanayaka, Bahishkrita Bharata and Samata, which were recognized as authentic voices of the depressed classes. Likewise, institutions started by him, the Hitakarni Sabha and the Independent Labour Party of India, became vehicles of change. How does the poet describe the earth has an ocean of patience in the poem I Am the Land? For this, we have to write here, the people give lot of trouble to the earth has patience and waits. In the border, put fence that chokes the earth tells the people, and I am the land and have patience. Next question is, Anant was a talented boy. Illu kuda same question repeat agirthakkanthaddilli. What makes you to appreciate him? Anant was the best table tennis player in the school and the fastest runner. He was learning to play the sitar with his sister
he was able to compose his own tunes. ಸೊ ಈಗಾಗಲೇ ಬಂದಿರತಕ್ಕಂಥ ಆನ್ಸರ್ ಕೂಡ ಇದು. ವಾಟ್ ಡಿಡ್ ದ ಥ್ರೆಟ್ ಆಫ್ What did the threat of mutually assured destruction imply? There was the threat of mutually assured destruction. As nuclear tests continued, stronger bombs were being made. The three superpowers wanted to come to an agreement, putting a ban on the nuclear weapon test to save themselves and the world. Why did Patil, the sub-inspector, come to Mohan's house? Patil, the sub-inspector, came to Mohan's house. He warned him about the police raid. He helped Mohan's family by taking away the cyclostyling machine from their home. ಇದು ಕೂಡ ರಿಪೀಟ್ ಆದ ಪ್ರಶ್ನೆನೇ. ನೆಕ್ಸ್ಟ್ ಕ್ವಶನ್. How do you say that Hanif was a young man with varied talents and interests? Hanif dabbled in art, sketched very well, he made beautiful cards out of waste materials, he read great deals and loved playing drums. ಸೊ ಈಗಾಗಲೇ ಇದು ಕ್ವಶನ್ನಲ್ಲಿ ರಿಪೀಟ್ ಆಗಿರ್ತಕ್ಕಂಥದ್ದಾಗಿತ್ತು. ಚಿಯರ್ಫುಲ್ ಅನ್ನುವಂಥದ್ದು ಬಂದಿತ್ತಲ್ಲಿ, ಇಲ್ಲಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಅಂತದ. ಸೊ ಈ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೋಬೇಕಾಗ್ತದೆ ನಾವು. ದೆನ್ ಇನ್ನು SSLC ಪ್ರಿಪರೇಟರಿ ಕ್ವಶನ್ ಪೇಪರ್ 1 ಅನ್ನು ನೋಡಿದಾಗ ಯಾವ್ಯಾವ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವೆ, ಯಾವುದು ನ್ಯೂ ಕ್ವಶನ್ ಬಂದಿದೆ. ಸೊ ರಿಪೀಟ್ ಆದ ಪ್ರಶ್ನೆಗಳನ್ನು ನಾನು ಮತ್ತೆ ಇಲ್ಲಿ ರೀಡ್ ಮಾಡಲಿಕ್ಕೆ ಹೋಗೋದಿಲ್ಲ, ಜಸ್ಟ್ ನ್ಯೂ ಕ್ವಶನ್ಸ್ ಮಾತ್ರ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಆದರೆ ಬಂದಿರತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನ ಒಂದು ಸಾರಿ ನಾವು ತಪ್ಪದೆ ನೋಡೋಣ. ಮೊದಲೇದಾಗಿ ಮಾಡೆಲ್ ಕ್ವಶನ್ ಪೇಪರ್ 1ದಿಂದ ಬಂದಿರತಕ್ಕಂಥದ್ದು. ಡಾನ್ ಅನ್ಸೆಲ್ಮೋ ವಾಸ್ ಫ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ದ ವಿಲೇಜ್ ಜಸ್ಟಿಫೈ. ದೆನ್ ಸೆಕೆಂಡ್ ಕ್ವಶನ್ ಮಾಡೆಲ್ ಕ್ವಶನ್ ಪೇಪರ್ 3ದಿಂದ ಬಂದದ. ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಟ್ರೈ ಟು ವೈಫ್ ಔಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ. ಈ ಎರಡೂ ಪ್ರಶ್ನೆ ಜೊತೆಗೆ ಮೂರನೇದು, ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ವಾಟ್ ಮೇಕ್ಸ್ ಯು ಟು ಅಪ್ರಿಸಿಯೇಟ್ ಹಿಮ್. ಸೊ 3 ಪ್ರಶ್ನೆಗಳಿಗೆ ನಾವು ಈಗಾಗಲೇ ಉತ್ತರವನ್ನು ನೋಡಿದ್ವಿ. ಅದೇ ಉತ್ತರಗಳನ್ನು ಇಲ್ಲಿ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇವುಗಳನ್ನು ಪರ್ಫೆಕ್ಟ್ ಮಾಡಿಕೊಂಡ್ರೆ ಸಾಕು ನೀವು ಇಲ್ಲಿ. ಓಕೆ, ನೆಕ್ಸ್ಟ್ ಮುಂದಿಂದಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 21. ವೈ ಡಿಡ್ ದ 3 ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ. ಇದು ಹೊಸ ಪ್ರಶ್ನೆ ಇಲ್ಲಿ. ಅಂದರೆ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ಯಾವುದರಲ್ಲೂ ಕೂಡ ಬರದೇ ಇರತಕ್ಕಂಥ ಪ್ರಶ್ನೆ. ಇದನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕು. ಅಂದರೆ ಅವುಗಳ ಒಟ್ಟಿಗೆ ಇದೊಂದು ಕ್ವಶನ್ ಎಕ್ಸ್ಟ್ರಾ ನೀವು ಇಲ್ಲಿ ಮಾಡ್ಕೊಳ್ಳೇಬೇಕು. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ದ 3 ಸೂಪರ್ ಪವರ್ಸ್ ಇನ್ ದ ವರ್ಲ್ಡ್ ಹ್ಯಾಡ್ ನ್ಯೂಕ್ಲಿಯರ್ ವೆಪನ್ಸ್ ಟು ಡಿಸ್ಟ್ರಾಯ್ ದ ವರ್ಲ್ಡ್. ಪೀಪಲ್ ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ ಡಿಸ್ಟ್ರಕ್ಷನ್. ದೇರ್ ವಾಸ್ a need to ban the use and test of nuclear weapons. If a country violated the agreement, they wanted to know about it. ಸೊ ಯಾಕಿಲ್ಲಿ ಸೂಪರ್ ಪವರ್ಸ್ಗಳು ಜಿನೆವಾದಲ್ಲಿ ಸೀಕ್ರೆಟ್ ಆಗಿ ಮೀಟ್ ಆಗಿದ್ರು ಅಂದಾಗ ಈ 4 ಪಾಯಿಂಟ್ಗಳನ್ನ ಬರೀಬೇಕು. ದೆನ್ ಕ್ವಶನ್ ನಂಬರ್ 22. ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಬೀಯಿಂಗ್ ಡನ್ ಬೈ ದ ಮ್ಯಾನ್ ಆನ್ ದ ಲ್ಯಾಂಡ್. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 3ದಿಂದ ರಿಪೀಟ್ ಆಗಿರ್ತಕ್ಕಂಥದ್ದು. ಸೇಮ್ ಆನ್ಸರನ್ನು ಕೂಡ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 23ಗೆ ಹೋಗೋಣ. ಕ್ವಶನ್ ನಂಬರ್ 23 ಕೂಡ ಮಾಡೆಲ್ ಕ್ವಶನ್ ಪೇಪರ್ 3ದಿಂದ ಬಂದಿರತಕ್ಕಂಥದ್ದು. ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ಸ್. ಸೊ ಇದು ಕೂಡ ಈಗಾಗಲೇ ಆನ್ಸರ್ ಮಾಡಿದಾಗಿದೆ. ನೆಕ್ಸ್ಟ್ ಕ್ವಶನ್. In what way did the absence of mother make Hanif and his brothers responsible? ಇದು ಮಾಡೆಲ್ ಕ್ವಶನ್ ಪೇಪರ್ 1ದಿಂದ ಬಂದಿರತಕ್ಕಂಥದ್ದು. ಸೊ ಇವನ್ನ ಸ್ವಲ್ಪ ಮತ್ತೆ ಓದಿಕೊಂಡು ಸ್ಪೆಲ್ಲಿಂಗನ್ನು ಪರ್ಫೆಕ್ಟ್ ಮಾಡಿಕೊಂಡ್ರೆ ಸಾಕು, ನೀವು 2 ಅಂಕ ಸುಲಭವಾಗಿ ಪಡಿಬಹುದು. ದೆನ್ ಪ್ರಿಪರೇಟರಿ ಕ್ವಶನ್ ಪೇಪರ್ 2 ನೋಡಿದಾಗ
ಮೊದಲೇ ಪ್ರಶ್ನೆ ಮಾಡಲ್ ಕ್ವೆಶನ್ ಪೇಪರ್ 4ದಿಂದ ಬಂದಿರತಕ್ಕಂಥದ್ದು. ವೈ ಡಿಡ್ ದ ಓಲ್ಡ್ ಮ್ಯಾನ್ ರಿಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ವಾಟ್ ಡಿಸ್ಟಿಂಗ್ವಿಶ್ಡ್ ಕ್ವಾಲಿಟೀಸ್ ಆಫ್ ಅಂಬೇಡ್ಕರ್ ಮೇಡ್ ನೆಹರು ಟು ಚೂಸ್ ಹಿಮ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ. ಇದು ಮಾಡಲ್ ಕ್ವೆಶನ್ ಪೇಪರ್ 2ದಿಂದ ಬಂದಿರತಕ್ಕಂಥದ್ದು. ಹಾಗೆ ಕ್ವೆಶನ್ ನಂಬರ್ 20 ಮಾಡಲ್ ಕ್ವೆಶನ್ ಪೇಪರ್ 3ದಿಂದ ಬಂದಿರತಕ್ಕಂಥದ್ದು. ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಹೌದಾ? ಸೊ ಈ ರೀತಿ ಮತ್ತೆ ಮತ್ತೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇವು. ಅದಕ್ಕೆ ನೀವು ಇದರಿಂದ ಅರ್ಥ ಮಾಡ್ಕೊಡ್ರಿ, ಮಾಡಲ್ ಕ್ವೆಶನ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹೌದಾ? ಅವುಗಳನ್ನ ಸರಿಯಾಗಿ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಈ ಬರ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 2 ಅಂಕಗಳನ್ನು ಎಲ್ಲವನ್ನು ಕೂಡ ಸಲೀಸಾಗಿ ಬರೋದು, ನೀವು ಒಳ್ಳೆಯ ಸ್ಕೋರನ್ನು ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತೈತಿ ಅನ್ನುವಂಥ ಒಂದು ಆಶಾಭಾವನೆ ನನ್ನದು. ಓಕೆ, ನೆಕ್ಸ್ಟ್ question number 21, how can you prove that scientists are the most practical people in the world? Then question number 22, I wait is repeated 5 times in the poem. What qualities of the speaker is highlighted with this? Model question paper 1, 2, 3, 4 ಅಂತ ಕೊಟ್ಬಿಟ್ಟಿದ್ದೀರಿ. ಅಂದರೆ ಇದರ್ಥ ಇಲ್ಲಿ ಒಂದು ಕೆಲಸ ಮಾಡಿ, ನೀವು ಕ್ವಶನ್ ನಂಬರ್ 22 ಬಂದಾಗ ಈ ಲೈನ್ಸ್ಗಳನ್ನೇ ನೀವು ಬರೆದು ಬಿಡ್ರಿ. ಸೊ ಸಾಮಾನ್ಯವಾಗಿ 2 ಅಂಕ ನಿಮಗೆ ಸಿಗ್ತವೆ. ಸೊ the people give a lot of trouble to the earth has patience and waits. In the border put fence and chokes the earth tells the people, and I am the land and I have patience. ಇವು ಲೈನ್ಸ್ ಬರೋದು ಸಾಕು. ನೀವು ಯಾವುದು ಪ್ರಶ್ನೆ ಕೇಳಿದ್ರು ಕೂಡ ಇದೇ ಆನ್ಸರನ್ನು ಬರೆದುಬಿಡಿ ಕ್ವಶನ್ ನಂಬರ್ 22ಗೆ, ನೆನಪಿರಲಿ. ದೆನ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. Question number 23, why did Mohan and his family or his friends have a peaceful procession? Then next question is, in what way did the absence of mother make Hanif and his brothers responsible? ಈ 2 ಪ್ರಶ್ನೆ ನೋಡಿದಾಗ 24ನೇ ಸಪ್ಲಿಮೆಂಟ್ ರೀಡಿಂಗಿಂದ ಬಂದಿರತಕ್ಕಂಥ 24ನೇ ಪ್ರಶ್ನೆ ಮಾಡಲ್ ಕ್ವಶನ್ ಪೇಪರ್ 1ದಿಂದ ಬಂದಿರತಕ್ಕಂಥದ್ದು. ಆದರೆ 23ನೇ ಪ್ರಶ್ನೆ ಮಾತ್ರ ಏನಪ್ಪ ಅಂದರೆ ಹೊಸ ಕ್ವಶನ್ ಇದು, ಅಂದರೆ LBAದಿಂದ ಬಂದಿರತಕ್ಕಂಥದ್ದು. ದ ಆನ್ಸರ್ ಈಸ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ಡ್ ಅ ಪೀಸ್ಫುಲ್ ಪ್ರೊಟೆಸ್ಟ್. ದೇ ಡಿಡ್ ಸೊ ಬಿಕಾಸ್ ದೇ ನ್ಯೂ ದ್ಯಾಟ್ ದ ಪೊಲೀಸ್ ವಾಂಟೆಡ್ ದೆಮ್ ಟು ಬಿ ವೈಲೆಂಟ್ ಸೊ ದ್ಯಾಟ್ ದೇ ಕುಡ್ ಬೀಟ್ ದೆಮ್ ಅಪ್ ಆ್ಯಂಡ್ ಪುಟ್ ದೆಮ್ ಟು ಜೈಲ್. ಸೊ ಇದು ಹೊಸ ಕ್ವಶನ್ ಇದು, ಅಂದರೆ ಮಾಡಲ್ ಕ್ವಶನ್ ಪೇಪರನ್ನು ಹೊರತುಪಡಿಸಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ದೆನ್ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇರೋದ್ರಿಂದ ಇದನ್ನು ನಾನು ರೀಡ್ ಮಾಡಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್ ಪೇಪರ್, ಸಪ್ಲಿಮೆಂಟ್ ರೀಡಿಂಗ್ ಪ್ರಿಪರೇಟರಿ ಕ್ವಶನ್ ಪೇಪರ್ ನಂಬರ್ 3. ಕ್ವಶನ್ ನಂಬರ್ 19, ಹೌ ಡಿಡ್ 18 ಒಂದು ನೋಡೋಣ. ಓಕೆ, 18 ಕ್ವಶನ್, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಇದು ಮಾಡಲ್ ಕ್ವಶನ್ ಪೇಪರ್ 3ದಿಂದ ಬಂದಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 19, ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ ದ US ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ ಅಂಬೇಡ್ಕರ್. ಸೊ ಇದು LBAಯಿಂದ ಬಂದಿರತಕ್ಕಂಥ ಹೊಸ ಪ್ರಶ್ನೆ ಇದು. ದ 14th ಅಮೆಂಡ್ಮೆಂಟ್ ಆಫ್ ದ USA ಕಾನ್ಸ್ಟಿಟ್ಯೂಷನ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. He saw the parallel of the situation for the depressed classes in India. He influenced by the life and work of Mahatma Phule, the votary of classless society and women's upliftment. ಸೊ ಇಲ್ಲಿ ಒಂದೆರಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದಾವೆ, ಅಲ್ಲಿ ಸರಿ ಮಾಡ್ಕೊಂಡ್ಬಿಡಿ ಅದನ್ನು. ಸೊ ಹಿ ಇನ್ಫ್ಲೂಯೆನ್ಸ್ಡ್ ಅಷ್ಟೇ ತೆಗೆದುಬಿಡಿ, ಅದೇನೋ ರಿಯಲ್ಟಿಲಿ ಏನೋ ಆಗಿದೆ ರೀಟ್ಲಿ ಅಂತೇಳಿ ಅದನ್ನು ತೆಗೆದುಬಿಡಿ ಶಬ್ದ. ದೆನ್ ಬಿ ಅಷ್ಟೇ ಬಂದದ್ದು BY ಬೈ ಅಂತೇಳಿ ಮಾಡ್ಕೋಬೇಕದು. ಓಕೆ, ದೆನ್ ಕ್ವಶನ್ ನಂಬರ್ 20, ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಬಾಯ್. ಇದು ಕ್ವಶನ್ ಪೇಪರ್ 3ದಿಂದ ಬಂದಿರತಕ್ಕಂಥದ್ದು ಇದು. ದೆನ್ ಕ್ವಶನ್ ನಂಬರ್ 21, ಹೌ ಕ್ಯಾನ್ ಯು ಪ್ರೂವ್ ದ್ಯಾಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್. ನೋಡಿರಿ, ಇದು ಮತ್ತೆ ರಿಪೀಟ್ ಆಗಿದೆ ಮಾಡಲ್ ಕ್ವಶನ್ ಪೇಪರ್ 3ದಿಂದ. ಹೌ ಡಸ್ ದ ಪೋಯೆಟ್ ಡಿಸ್ಕ್ರೈಬ್ ದಟ್ ದ ಅರ್ತ್ ಹ್ಯಾಸ್ ಓಸಿಯನ್ ಆಫ್ ಪೇಷನ್ಸ್, ಐ ಆಮ್ ದ ಲ್ಯಾಂಡ್. ಇದು ಕೂಡ 1, 2, 3, 4 ಅಂತ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಇವೆರಡು ರಿಪೀಟೆಡ್ ಪ್ರಶ್ನೆಗಳಿಗೆ ಕೂಡ ಇದನ್ನು ಸ್ವಲ್ಪ ಗಮನಿಸಿಕೊಂಡು ನೋಡ್ಕೋಬೇಕು ನೀವು. ಓಕೆ, ದೆನ್ ಮೂವ್ ಆನ್ ಟು ಕ್ವಶನ್ ನಂಬರ್
23 and 24. The visit of Patil, the sub inspector, very helpful to Mohan's family, explain ಅಂತ ಕೊಟ್ಟಿದ್ದಾರೆ. ಮಾಡಲ್ ಕ್ವಶನ್ ಪರ್ 2 ಮತ್ತು 4ರಲ್ಲಿ ಎರಡರಲ್ಲೂ ರಿಪೀಟ್ ಆದ ಕ್ವಶನ್ ಇದು. ಮೋಸ್ಟ್ಲಿ ಎನ್ಯುವಲ್ ಎಕ್ಸಾಮ್ಗೆ ಈ ಲೆಸನ್ನಿಂದ ಇದೇ ಕ್ವಶನ್ ಬರ್ಬೋದು ಅನ್ನುವಂಥ ಒಂದು ಅಂದಾಜನ್ನು ಇಟ್ಕೊಳ್ಳೋಣ. ಇದಕ್ಕೂ ಕೂಡ ಆನ್ಸರ್ ಈಗಾಗಲೇ ರೆಡಿ ಇರ್ತಕ್ಕಂಥದ್ದನ್ನೇ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. Then question number 24. Hanif was always able to keep himself cheerful throughout the life. Describe. Model question number 2 ದಿಂದ ಬಂದಿರತಕ್ಕಂಥದ್ದು. ಓಕೆ, ಇದುವರೆಗೆ ನೀವು ನೋಡಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಉತ್ತರಗಳನ್ನು ಸರಿಯಾಗಿ ಕಂಠಪಾಠ ಆದರೂ ಮಾಡಿ, ಪ್ರಾಕ್ಟೀಸ್ ಆದರೂ ಮಾಡಿ, ಅರ್ಥೈಸ್ಕೊಂಡಾದರೂ ಬರಲಿಕ್ಕೆ ಪ್ರಯತ್ನ ಮಾಡಿ. ಇಷ್ಟು ಮಾಡಿಕೊಂಡ್ರೆ ಸಾಕ ನನಗನ್ಸುತ್ತೆ. ಇಷ್ಟು ಬರೆದಿದ್ರೆ ಅಥವಾ ಇಷ್ಟು ಪ್ರಿಪೇರ್ ಆದರೆ ಸಾಕು, ನೀವು ಅಲ್ಲಿ ಬಂದಿರತಕ್ಕಂಥ 2 ಅಂಕದ ಪ್ರಶ್ನೆಗಳಿಗೆ 14 ಅಂಕಗಳನ್ನು ಪಡ್ಕೊಳ್ತೀರಿ. ಒಳ್ಳೆಯದಾಗ್ತದೆ. ಒಳ್ಳೆಯ ಸ್ಕೋರನ್ನು ಕೂಡ ನಿಮ್ಮಿಂದ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇದುವರೆಗೂ ವಾಚ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ನಿಮ್ಮ ಸ್ನೇಹಿತರಿಗೂ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.